ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಜೋಶೀಸ್ ಆಸ್ಟ್ರೋಸ್ಕೋಪ್ ಯೂಟ್ಯೂಬ್ ಚಾನಲ್ನಿಂದ ಪವನ್ ಜೋಶಿ. ನಮ್ಮ ಇವತ್ತಿನ ವಿಷಯ ವಿವಾಹ ಜ್ಯೋತಿಷ್ಯ. ಈಗ ನಾವು ಸುಮಾರು ಬಾರಿ ಈ ವಿವಾಹದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ದೇವೆ. ಇವತ್ತು ಬಹಳ ಜನರ ಒತ್ತಾಯದ ಮೇರೆಗೆ ಮೊನ್ನೆ ನಾನೊಂದು ವಿಡಿಯೋ ಮಾಡಿದ್ದೆ. ಏನೆಂದರೆ, ಇವತ್ತಿನ ಕಾಲಮಾನದಲ್ಲಿ ನಾವು ಜೀವನ ಮಾಡುವಂತಹ ಸೊಸೈಟಿ ಏನದ, ಸಮಾಜ ಏನದ, ಈ ಸಮಾಜ ಹೊಂಟಿರುವ ನಿಟ್ಟಿನಲ್ಲಿ ಮದುವೆಗೆ ಬಹಳಷ್ಟು ಸಮಸ್ಯೆ ಅದ. ಉದಾಹರಣೆಗೆ, ಒಂದು ಹುಡುಗ ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ದಾನೆ ಅಂದ್ರೆ ಹೆಣ್ಣಿಲ್ಲ, ಒಂದು ಹುಡುಗಿ ಒಳ್ಳೆ ಶಿಕ್ಷಣ ಸುಸಂಸ್ಕೃತಳಾಗಿದ್ದಾಳೆ ಅಂದ್ರೆ ಒಳಗೊಂದು ಒಳ್ಳೆ ಯೋಗ್ಯವಾದಂತ ವರನಿಲ್ಲ. ಇದೆಲ್ಲದಕ್ಕೂ ಮೂಲ ಕಾರಣ ಏನಾಗಿದೆ ಅಂದ್ರೆ ಬಹಳಷ್ಟು ವಿಭಜನೆಗಳಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ, ಸಂಪಾದನೆಯಲ್ಲಿ, ಯೋಗ್ಯತೆ, ಅರ್ಹತೆ, ಮೆಟೀರಿಯಲಿಸ್ಟಿಕ್ ಡಿಫರೆನ್ಸಸ್ ಬಹಳ ಆಗ್ಬಿಟ್ಟಾವ. ಮೊದ್ಲು ಒಂದು ಹುಡುಗ ಇದ್ದಾನ, ಹೊಲ ಮನಿ ಅದ, ದುಡಿತಾನ ಅಂದ್ರೆ ಕೊಟ್ಬಿಡ್ತಿದ್ರು. ಈಗ ಹಂಗ ಆಗೋದಿಲ್ಲ. ಬಹಳಷ್ಟು ಕಾಂಪ್ಯಾಕ್ಟಬಿಲಿಟಿಗಳನ್ನು ನೋಡ್ಬೇಕಾಗ್ತದೆ. ಅವರ ಕುಟುಂಬದ ಸ್ಥಾನಮಾನ, ಯೋಗ್ಯತೆ, ಅರ್ಹತೆ, ಹುಡುಗನ ವಿದ್ಯಾಭ್ಯಾಸ. ಬರೀ ಈಗ ಮನೆತನದ ಘನತೆ, ಗೌರವ ನೋಡಿ ಹೆಣ್ಣು ಕೊಡೋದಿಲ್ಲ. ಈಗ ಅದು ಬಹಳ ಮುಖ್ಯವಾದಂತಹ ಅಂಶ. ಹುಡುಗನಲ್ಲಿ ಯೋಗ್ಯತೆ, ಅರ್ಹತೆ, ಶಿಕ್ಷಣ ಅವೆಲ್ಲವನ್ನು ನೋಡ್ತಾರ. ಹಾಗೆ ಹುಡುಗಿಯು ಕೂಡ ಹಾಗೆ. ಬಹಳ ದೊಡ್ಡ ಮನೆತನ ಅಂತ ಹುಡುಗಿಯನ್ನು ತಗೊಳ್ಳೋದಾಗ್ಲಿ ಮಾಡೋದಾಗ್ಲಿ ನೋಡೋದಿಲ್ಲ. ಹುಡುಗಿಯಲ್ಲೂ ಶಿಕ್ಷಣ, ವಿದ್ಯಾರ್ಹತೆ, ಸ್ವಭಾವ, ಗುಣಧರ್ಮಗಳನ್ನು ಬಹಳಷ್ಟು ಕಾಂಪ್ಯಾಕ್ಟಬಿಲಿಟಿಗಳನ್ನ ನೋಡ್ತಾರ, ಮ್ಯಾಚಿಂಗ್ಸ್ ನೋಡ್ತಾರ. ಕೇವಲ ಕಾಂಪ್ಲೆಕ್ಸಸ್ ಅಲ್ಲ, ಬಾಡಿ ಲ್ಯಾಂಗ್ವೇಜ್, ಕಾಂಪ್ಲೆಕ್ಸ್ ಫಿಸಿಕ್ ಅಲ್ಲ, ಇನ್ನು ಬಹಳಷ್ಟು ಮಟೀರಿಯಲ್ ಕಾಂಬಿನೇಷನ್ ಗಳನ್ನ ಮಾಡಿ ಮುಂದೆ ಬರೆಯುವಂತಹ ಒಂದು ಸಮಾಜ ಇವತ್ತು ಬಂದದ್ದು. ಅದರ ಜೊತೆಗೆ ಹೆಣ್ಣಿನ ಕೊರತೆ ಬಹಳ ಕಡಿಮೆ ಅದ. ಎಲ್ಲರೂ ಸ್ವತಂತ್ರರಾಗಿದ್ದಾರೆ. ಎಲ್ಲರಿಗೂ ಸಾಫ್ಟ್ವೇರ್ ಇಂಜಿನಿಯರ್ ಬೇಕು, ಡಾಕ್ಟರ್ಗಳೇ ಬೇಕು, ಫಾರಿನ್ ಹೊರಗಳೇ ಬೇಕು, ಬಹಳ ಚಂದ ತೆಳ್ಳಗ ಬೆಳಗಿರುವಂತ ಹುಡುಗಿಯರೇ ಬೇಕು, ಇಂಥ ಹುಡುಗರುಗಳೇ. ಹಿಂಗಾಗಿ ಏನಾಗ್ಬಿಟ್ಟದ ಅಂತಂದ್ರ, ಸಮಾಜದಲ್ಲಿ ಒಂದು ವ್ಯವಸ್ಥಿತ ನಾಗರಿಕತೆ ಅನ್ನೋದೇನಿತ್ತು, ತಂದೆ ತಾಯಿಗಳು ಹುಡುಗನನ್ನ ನೋಡಿ ಮದುವೆ ಮಾಡಿ, ಅಥವಾ ಹುಡುಗಿಗಾಗಿ ತಂದೆ ತಾಯಿಗಳೇ ನೋಡಿ ಮದುವೆ ಮಾಡುವಂತ ಪದ್ಧತಿ, ಸಂಪ್ರದಾಯ ಅವೆಲ್ಲ ಹೋಗ್ಬಿಟ್ಟಾವೆ. ಹಾಗಾಗಿ ನಾನು ಇವತ್ತಿನ ದಿನದಲ್ಲಿ ತಿಳಿಸುವುದೇನಪ್ಪಾ ಅಂತಂದ್ರೆ, ಸಮಾಜದಲ್ಲಿಯೇ ಅನೇಕ ಕೊರತೆಗಳು, ನ್ಯೂನ್ಯತೆಗಳು, ದೋಷಗಳು ಹೆಚ್ಚಾಗಿರೋದ್ರಿಂದ ಗ್ರಹ ದೋಷಗಳು ಕಡಿಮೆ ಆಗಿದೆ. ಕೇವಲ ನಿಮ್ಮ ಜಾತಕದ ಹಣೆ ಬಾರ, ಗ್ರಹಗತಿಗಳಿಂದ ನಿಮ್ಮ ಮದುವೆ ತಡ ಆಗ್ತಾ ಇಲ್ಲ. ಇವತ್ತಿನ ಕಾಲದಲ್ಲಿ ನಿಮ್ಮ ಸಮಾಜ, ನೀವೆಲ್ಲ ಜೀವನ ಮಾಡ್ತಾ ಇದ್ದೀರಿ, ಆ ಸಮಾಜದ ಒಳಗಡೆ ನ್ಯೂನ್ಯತೆಗಳು ಬಹಳವ, ಕೊರತೆಗಳು ಬಹಳವ, ಪಕ್ಷಪಾತಗಳವ. ಆ ಕೊರತೆಯಿಂದಾಗಿ ಸಾಮಾನ್ಯ ಹುಡುಗರಿಗೆ, ಸಾಮಾನ್ಯ ಹುಡುಗಿಯರಿಗೆ ಸರಿಯಾದ ಯೋಗ್ಯ ವರ ಅಥವಾ ವಧು ಪ್ರಾಪ್ತಿ ಆಗ್ತಾ ಇಲ್ಲ. ಅವರ ಹುಡುಗಿಯ ತಂದೆ ತಾಯಿಗಳು, ಪೋಷಕರು, ಪಾಲಕರು ತುಂಬಾ ವ್ಯಥೆಯನ್ನ ಪಡ್ತಾ ಇದ್ದಾರೆ. ಎಷ್ಟೋ ಯುವಕರು ಜಿಗುಪ್ಸೆ ಪಡ್ತಾ ಇದ್ದಾರೆ, ಬಹಳ ದುಃಖದಲ್ಲಿದ್ದಾರೆ, ಸಂಕಟದಲ್ಲಿದ್ದಾರೆ. ಏನಪ್ಪಾ ಹಂಗಂದ್ರೆ, ನಾವು ಮಾಡೋ ಸಂಪಾದನೆ, ನಾವು ಮಾಡುವ ದುಡಿಮೆ, ನಾವು ಮಾಡುವ ಕೆಲ್ಸಕ್ಕೆ ಬೆಲೆನೇ ಇಲ್ಲೇನು? ಅದು ಕೃಷಿ ಕಾರ್ಯ ಆಗಿರ್ಬೋದು, ಒಂದು ಮೆಕ್ಯಾನಿಕ್ ವರ್ಕ್ ಆಗಿರ್ಬೋದು, ಒಂದು ಅಡಿಗೆ ಕೆಲಸ ಆಗಿರ್ಬೋದು, ಟೀಚರ್ ನೌಕರಿ ಆಗಿರ್ಬೋದು, ಒಂದು ಪ್ರೈವೇಟ್ ಕೆಲಸ ಆಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು, ಅಸಿಸ್ಟೆಂಟ್ ಆಗಿರ್ಬೋದು. ಇಂಥವರಿಗೆ ಹೆಣ್ಣನ್ನ ಕೊಡುವಂತಹ ಪ್ರಮೇಯವು ಸಮಾಜದಲ್ಲಿ ಶೂನ್ಯವಾಗಿದೆ. ವಧುವರರ ಸಮಾವೇಶದಲ್ಲಿ ಸ್ಪಷ್ಟವಾಗಿ ಹೇಳ್ತಾರ, ನೀವು ಬೆಂಗಳೂರಲ್ಲಿ ವಾಸ ಮಾಡೋದಿಲ್ಲ ಅಂದ್ರೆ, ನೀವು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ ಅಂದ್ರೆ, ನೀವು ಡಾಕ್ಟರು ಅಥವಾ ಫಾರಿನ್ ನಲ್ಲಿ ನಿಮ್ ನೌಕರಿ ಇಲ್ಲ ಅಂದ್ರೆ ಸಮಾವೇಶಕ್ಕೆ ಬರಬೇಡ್ರಿ. ದಯವಿಟ್ಟು ನಿಮಗೆ ಯೋಗ್ಯವಾದ ಕನ್ಯಾ ಇಲ್ಲಿ ಸಿಗುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಇಂತ ಒಂದು ಸ್ಥಿತಿಯಲ್ಲಿ ಇರುವ ಸಂದರ್ಭದಲ್ಲಿ ಏನ್ ತಪ್ಪಿಲ್ಲ. ಈಗ ಹೆಣ್ಣು ಹೆತ್ತವರು ಕೂಡ ಆಸೆ ಪಡೋದು ತಪ್ಪಲ್ಲ. ಯೋಗ್ಯವಾದ ಕುಟುಂಬಕ್ಕೆ ಸುಖ ಸಂಸಾರ ನನ್ನ ಮಕ್ಕಳು ಮಾಡಲಿ ಅನ್ನುವುದು ತಪ್ಪಿಲ್ಲ. ಆದರೆ ಜಗತ್ತಿಗೆ ಗೊತ್ತಿರಲಿ, ಸಮಾಜಕ್ಕೆ ಗೊತ್ತಿರಲಿ, ವಿವಾಹ ಒಂದು ಜವಾಬ್ದಾರಿ, ಅದು ಸುಖವನ್ನ ಕೊಡೋದಲ್ಲ. ನೀವು ಮದುವೆ ಮಾಡ್ಕೊಂಡ್ಮೇಲೆ ಸುಖ ಪಟ್ಟಿರಿ, ಅಷ್ಟೇ ದುಃಖ ಪಟ್ಟಿರಿ, ಅಷ್ಟೇ ಕಷ್ಟಪಟ್ಟಿರಿ. ನಿಮ್ಮ ಮಕ್ಕಳು ಹಾಗೆ, ನಿಮ್ಮ ತಂದೆ ತಾಯಿ ಮದುವೆ ಮಾಡ್ಕೊಂಡು ಅಷ್ಟೇ ಕಷ್ಟಪಟ್ಟಾರ, ನೀವು ಮದುವೆ ಮಾಡ್ಕೊಂಡು ಅಷ್ಟೇ ಕಷ್ಟಪಟ್ಟಿರಿ. ಮುಂದೆ ನಿಮ್ಮ ಮಕ್ಕಳು ಕೂಡ ಮದುವೆ ಅನ್ನೋದು ಒಂದು ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ, ಬಹಳ ದೊಡ್ಡ ಒಂದು ಕರ್ತವ್ಯ, ಅಕೌಂಟಬಿಲಿಟಿ. ಹಾಗಾಗಿ ಅದು ಅಷ್ಟು ಸುರಳವಾಗಿ ಸುಖವನ್ನ ಕೊಡೋದಿಲ್ಲ. ಸಂಘರ್ಷ, ಪರಿಶ್ರಮ, ತ್ಯಾಗ, ಸಹನೆ, ಸಮಾಧಾನ, ನಿರಾಳತೆ, ಎಷ್ಟೇ ಮಾಡಿದ್ರು ಥ್ಯಾಂಕ್ಲೆಸ್ ವರ್ಕ್ ಈಸ್ ಮ್ಯಾರೇಜ್, ಮ್ಯಾರಿಟಲ್ ಲೈಫ್. ಇಟ್ ಈಸ್ ನಾಟ್ ಅಡ್ವೆಂಚರ್, ಇಟ್ ಈಸ್ ನಾಟ್ ಲೈವ್ಲಿನೆಸ್. ಪರಮಾನಂದ, ಮಹದಾನಂದ ವಿವಾಹ ಅಲ್ಲ. ನಾವು ಮಕ್ಕಳಲ್ಲಿ ಅದನ್ನೇ ನೋಡ್ತಾ ಇದ್ದೀವಿ. ನನ್ನ ಮಕ್ಕಳು ಖುಷಿಯಾಗಿರ್ಬೇಕ್ರಿ, ನೆಮ್ಮದಿಯಿಂದ ಇರ್ಬೇಕು, ಆನಂದದಿಂದ ಸಂಸಾರ ಮಾಡ್ಬೇಕು. ಸಾಧ್ಯನೇ ಇಲ್ಲ. ನೆಮ್ಮದಿಯಿಂದ, ಆನಂದದಿಂದ, ಸುಖವಾಗಿ, ತೃಪ್ತಿಯಾಗಿ ಸಂಸಾರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೊಂದಾಣಿಕೆಯಿಂದ, ಸಹನೆಯಿಂದ, ತ್ಯಾಗದಿಂದ,
ಸಂಸಾರ ಮಾಡ್ಬೋದು. ಮನಸ್ತಾಪ, ಭಿನ್ನ ಅಭಿಪ್ರಾಯ ಬರೋದೆ. ಯಾಕಂದ್ರೆ ನಾವು ಹಡದ ಮಕ್ಕಳು ನಮ್ಮ ಜೊತೆನೆ ಎಷ್ಟೋ ಸರ್ತಿ ಜಗಳ ಆಡಿರ್ತಾರ, ಮನಸ್ತಾಪಗಳಾಗಿರ್ತಾವ, ಭಿನ್ನ ಅಭಿಪ್ರಾಯಗಳಾಗಿರ್ತಾವ. ಅವು ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡಿರ್ತಾರ, ನಾವು ಅವ್ರು ಹೊಡೆದಿರ್ತೀವಿ, ಮಾಡಿರ್ತೀವಿ. ಯಾಕ ಅಂತಂದ್ರ ಇದು ಜೀವನ. ಹಾಗಾಗಿ ನಾನು ಇವತ್ತಿನ ಈ ವೇದಿಕೆಯಲ್ಲಿ ವಿವಾಹ ಪ್ರತಿಬಂಧಕ ದೋಷಗಳು ಕೇವಲ ಜಾತಕದಿಂದಲೇ ಅಳಿಯಬೇಡ್ರಿ. ಕೇವಲ ನನ್ನ ಹಣೆ ಬರ ಸರಿ ಇಲ್ಲ, ಗ್ರಹಗತಿಗಳು ಸರಿ ಇಲ್ಲ, ನನ್ನ ಜಾತಕ ಸರಿ ಇಲ್ಲ, ಅದಕ್ಕೆ ನನ್ನ ಮದುವೆ ಆಗ್ತಾ ಇಲ್ಲ, ಮದುವೆ ತಡ ಆಗ್ತಾ ಇದೆ, ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗ್ತಾ ಇದೆ. ಇವೆಲ್ಲವೂ ಇವತ್ತು ನಾವು ಇರುವ ಸಮಾಜದ ಕೊರತೆಗಳು. ನಿಶ್ಚಿತವಾಗಿ ಜಾತಕದಲ್ಲಿ ಏನಾದ್ರೂ ದೋಷ ಇದ್ರೆ ಪರಿಹಾರ ಮಾಡಬಹುದು. ಒಂದು ಬೇಕಾದಿರ್ಲಿ, ತಡ ವಿವಾಹಕ್ಕೆ ಇರತಕ್ಕಂತ ದೋಷಗಳು, ವಿವಾಹ ಸ್ಥಾನಕ್ಕೆ ಶನಿಯ ದೃಷ್ಟಿ ಅದ, ವಿವಾಹ ಸ್ಥಾನದಲ್ಲೇ ಪಾಪಗ್ರಹಗಳವ, ಲಗ್ನ ಸಪ್ತಮಾಧಿಪತಿಗಳು ಸರಿ ಇಲ್ಲ, ಲಗ್ನಾತ್ ಚಂದ್ರಾತ್ ಶುಕ್ರಾತ್ ಸಪ್ತಮ ಭಾವ ಶುದ್ಧವಾಗಿಲ್ಲ, ನವಾಂಶದಲ್ಲಿ ಸಪ್ತಮ ಶುದ್ಧಿ ಇಲ್ಲ, ಕಳತ್ರ ಕಾರಕನಾದಂತ ಶುಕ್ರನ ಮೇಲೆ ಅನೇಕ ಪಾಪಗ್ರಹಗಳ ದೃಷ್ಟಿ ಅದ. ಹೀಗೆ ಮದುವೆಗೆ ತಡವಾಗಲು ಎಷ್ಟೇ ದೋಷಗಳಿದ್ದರೂ ಅವನನ್ನ ಪರಿಹಾರ ಪೂಜೆಗಳಿಂದ ಬಗೆಹರಿಸಬಹುದು. ಸುಮಾರು ಜನ ನಂತರ ಬರ್ತಾರೆ, ಸರ್ ಈ ಸ್ವಾಮಿ ಜಗತ್ತಲ್ಲಿರೋ ಎಲ್ಲಾ ಪೂಜೆ ಮಾಡಿದ್ದೇನೆ, ಒಂದು ಗಿಡ ಪೂಜೆ ಮಾಡಿದ್ದೇನೆ, ಆಕಳ ಪೂಜೆ ಮಾಡಿದ್ದೇನೆ, ದಾನ ಧರ್ಮ ಮಾಡಿದ್ದೇನೆ, ಬ್ರಾಹ್ಮಣ ಮುತ್ತೈದೆ ಪೂಜೆ ಮಾಡಿದ್ದೇನೆ, ಲಕ್ಷ್ಮೀನಾರಾಯಣ ಪೂಜೆ ಮಾಡಿದ್ದೇನೆ, ಉಮಾಮಹೇಶ್ವರನ್ ಪೂಜೆ ಮಾಡಿದ್ದೇನೆ, ನಾಗಪ್ಪನ ಪೂಜೆ ಮಾಡಿದ್ದೇನೆ, ಮಂಗಳ ಪೂಜೆ ಮಾಡಿದ್ದೇನೆ, ಜಪ ಹೋಮ ದಾನಗಳನ್ನು ಮಾಡಿದ್ದೇನೆ, ಏನು ಮಾಡಿದರೂ ವಿವಾಹವಾಗತಾ ಇಲ್ಲ. ಹಾಗಾದು ಸಮಾಜವೂ ಕಾರಣವಾಗಿದೆ. ಹಾಗಾಗಿ ನಾವು ವಿಷಾದವನ್ನ ಪಡದೆ ಸಮಾಧಾನದಿಂದ ಸಹನೆಯಿಂದ ನಮ್ಮ ಅವಶ್ಯಕತೆಗಳೇನಾದ್ರು ಇದ್ರೆ, ಎಕ್ಸ್ಪೆಕ್ಟೇಷನ್ಗಳೇನಾದ್ರು ಬಹಳ ಇದ್ರೆ ಅವೆಲ್ಲವನ್ನ ಕಡಿಮೆ ಮಾಡ್ಕೊಂಡು ಇದ್ದಿದ್ರಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಮುಂದುವರಿಯಬೇಕು. ಇಲ್ಲದಿದ್ದರೆ ಅವಕಾಶವೇ ಇಲ್ಲ. ಮತ್ತೆ ಸಮಾಜದಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗಬಾರದೆಂದರೆ ಕೇವಲ ವಾಸ್ತವಿಕ ಸುಖ, ಮಟೀರಿಯಲಿಸ್ಟಿಕ್ ಹ್ಯಾಪಿನೆಸ್ ಗಳನ್ನು ನಾವು ಗಮನಿಸದೆ ಗುಣಗಳಿಗೆ, ಸ್ವಭಾವಕ್ಕೆ ಹೆಚ್ಚು ಬೆಲೆಯನ್ನು ಕೊಟ್ಟು ಅಂತವರಿಗೆ ನಮ್ಮ ಮಕ್ಕಳನ್ನ ಕೊಟ್ಟು ಮದುವೆ ಮಾಡುವುದು ಯೋಗ್ಯ ಎಂದು ನಾ ಈ ವೇದಿಕೆ ಮೂಲಕ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ. ಸಮಾಜವು ಇದೇ ನಿಟ್ಟಿನಲ್ಲಿ ಹೋದರೆ ಈ ಪಾಶ್ಚಾತ್ಯರ ಜೀವನ ಶೈಲಿಯ ದುಷ್ಪರಿಣಾಮ ನಮ್ಮ ಭಾರತದ ಮೇಲೂ ಆಗ್ತದ. ಯಾರೋ ಹೇಳಿದ್ರು, ನನಗೆ ಗೊತ್ತಿಲ್ಲ, ಈ ವಿದೇಶದಲ್ಲಿ ಅಪ್ಲಿಕೇಶನ್ ಫಾರ್ಮ್ ತುಂಬಬೇಕಾದ ಫಾದರ್ಸ್ ಅಂತ ಇರ್ತದಂತ, ಫಾದರ್ 1 ಫಾದರ್ 2 ಹಂಗೆಲ್ಲ ಇರ್ತದಂತ. ನನಗೆ ಗೊತ್ತಿಲ್ಲ. ಅಂದರೆ ಅಷ್ಟು ಕುಲಗೆಟ್ಟು ಹೋಗಿರುವಂತಹ ಸ್ಥಿತಿ ಆ ಪಾಶ್ಚಾತ್ಯರದಾಗ್ಯದ. ಅಂತಹ ದುಸ್ಥಿತಿ ನಮ್ಮ ಭಾರತದಲ್ಲಿ ಬರಬಾರದೆಂದರೆ ನಾವೆಲ್ಲ ಭಾರತೀಯ ನಾಗರಿಕರು ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದರೆ ಎಷ್ಟೋ ಮದುವೆ ಆಗಿಲ್ಲಲ್ಲ, ಅವ್ರಿಗೆಲ್ಲ ಮದುವೆ ಆಗ್ತದೆ. ಎಷ್ಟೋ ಜನರ ಜೀವನಕ್ಕೆ ನಾವು ಸುಖವನ್ನು ತಂದಂತೆ ಪುಣ್ಯ ಪ್ರಾಪ್ತಿ ಆಗ್ತದ. ಹಾಗಾಗಿ ವಿವಾಹ ಪ್ರತಿಬಂಧಕ ದೋಷಗಳಿಗೆ ನಾವು ಬೇಕಾದಷ್ಟು ಪರಿಹಾರಗಳನ್ನ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀವಿ. ಮುಂದಿನ ಬರೋ ಸಂಚಿಕೆಗಳಲ್ಲೂ ಕೂಡ ವಿವಾಹ ಪ್ರತಿಬಂಧಕ ದೋಷಗಳ ಬಗ್ಗೆ ಹೇಳ್ತೇವೆ. ಆದ ಕಾರಣ ಯಾರು ವಿಷಾದವನ್ನ ಪಡದೆ ದೈವವನ್ನ ನಂಬಿ ನಿಮ್ಮಲ್ಲಿ ಏನಾದ್ರೂ ಕೊರತೆಗಳಿದ್ರೆ ಪೂರೈಸ್ಕೊಡ್ರಿ. ಸಮಾಧಾನದಿಂದ ತಾಳ್ಮೆಯಿಂದ ಹೆಣ್ಣಿನ ಶೋಧವನ್ನ ಮಾಡಿ ನಿಮಗೇನಾದ್ರೂ ತೊಂದರೆಯಾದಲ್ಲಿ ಸಂಪರ್ಕಿಸಿ ನಿಮಗೆ ಸಾಧ್ಯವಾದ ಪರಿಹಾರ ಉಪಾಯಗಳನ್ನ ಮಾರ್ಗದರ್ಶನವನ್ನ ಮಾಡುವ ಪ್ರಯತ್ನವನ್ನ ನಾವು ಮಾಡ್ತೇವೆ. ನಿಮ್ಮೊಂದಿಗೆ ನಾವಿದ್ದೇವೆ. ಯಾರ್ಯಾರಿಗೆ ವಿವಾಹವಾಗಿಲ್ಲ ಅವರು ನಿಮ್ಮ ಜಾತಕ ದೋಷಗಳನ್ನ ನಮ್ಮ ಹತ್ರ ಸಂಪರ್ಕಿಸಿ ನಿಮಗೆ ಸೂಕ್ತವಾದ ಪರಿಹಾರವನ್ನ ಕೊಟ್ಟು ಯಥಾಶೀಘ್ರದಲ್ಲಿ ನಿಮಗೆ ಮದುವೆಯಾಗುವ ರೀತಿಯಲ್ಲಿ ನಮ್ಮ ಸಂಸ್ಥೆ ನಿಮ್ಮೊಂದಿಗೆ ಇರುತ್ತದೆ ಅಂತ ಹೇಳುತ್ತಾ ಈ ನನ್ನ ವಾಕ್ಯಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.